ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುನೀತ್. ಇವತ್ತು ನಾನು ರಾಜೀವ್ ನಗರಲ್ಲಿ ಇದ್ದೀನಿ. ಏನಕ್ಕಪ್ಪ ಅಂದರೆ ರಂಜಾನ್ದು ಮಂತ್ ನಡೀತಾ ಇದೆ. ಸೊ ಈಗ ನಮ್ಮದು ದಸರಾ ಎಲ್ಲ ಮುಗೀತು. ದಸರಾ ಟೈಮಲ್ಲಿ ದಸರಾ ಆಹಾರ ಮೇಳ ಅಂತ ಏನು ಮಾಡ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ರಾಜೀವ್ ನಗರಲ್ಲಿ ರಂಜಾನ್ ಫುಡ್ ಮೇಳ ಅಂತ ಮಾಡ್ತಾ ಇದ್ದಾರೆ. ಈ ಫುಡ್ ಮೇಳದಲ್ಲಿ ಏನೇನು ಸಿಗುತ್ತೆ ನನಗೂ ಏನೋ ಗೊತ್ತಾಗಿದೆ. ಫಸ್ಟ್ ಟೈಮ್ ಅವರು ಮಾಡ್ತಾ ಇರೋದು ಫಸ್ಟ್ ಟೈಮು, ನಾನು ನೋಡ್ತಾ ಇರೋದು ಫಸ್ಟ್ ಟೈಮು. ಸೊ ಏನು ಸಿಗುತ್ತೆ ಅಂತ ಈಗ ಒಳ್ಳೆ ನೋಡೋಣ ಬನ್ನಿ. ಸೊ ಇವಾಗ ನಾವು ನಮ್ಮದು ಫಸ್ಟ್ ಸ್ಟಾಲಿಗೆ ಬಂದಿದ್ದೀವಿ, ಸಮೋಸ ಸೆಂಟರು. ಇಲ್ಲಿ ರಂಜಾನ್ ಅಂತಾನೆ ಸಮೋಸ ಫೇಮಸ್. ಸಮೋಸದಲ್ಲಿ ನಿಮಗೆ 4-5 ಥರ ಸಮೋಸ ಮಾಡ್ತಾರೆ ಈ ಟೈಮಲ್ಲಿ. ಸೊ ಏನೇನು ಸಮೋಸ ಸಿಗುತ್ತೆ ಅಂತ ಒಂದ್ಸಲ ಅವ್ರನ್ನೇ ಕೇಳೋಣ. ಜೊತೆಗೆ ಹೆಂಗೆ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಸರ್, ಈಗ ಸಮೋಸ ಏನೇನು ಸಮೋಸ ಸಿಗುತ್ತೆ ಸರ್? ನಮ್ಮ ಹತ್ರ ಇದು ಚಿಕನ್ನು, ಇದು ಮಟನ್ನು, ಇದು ವೆಜಿಟೇಬಲ್ದು, ಇದು ಎಗ್ದು. ಸೊ 4 ಥರ ಸಮೋಸ ಮಾಡ್ತಾರೆ ಸರ್? 4 ಥರ ಸರ್. ಆಮೇಲೆ ರಂಜಾನ್ ಟೈಮಲ್ಲಿ ಇದು ಬ್ರೈನ್ ಸಮೋಸ ಕೂಡ ಮಾಡ್ತಾರೆ ಅಂತ ಕೇಳಿದ್ರೆ ಮಾಡ್ತಾರೆ. ಸೊ ಬ್ರೈನ್ ಸಮೋಸ ಸಿಗುತ್ತೆ ಸರ್? ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟು ಅದ್ರ ಆಪೋಸಿಟಲ್ಲೇ ಚಿಕನ್ದು ಕಬಾಬ್ಗಳು ಮಾಡ್ಕೊತಾ ಇದ್ದಾರೆ. ಕಬಾಬಲ್ಲಿ ಸ್ವಲ್ಪ ನೋಡಿ ತರಾವರಿ ಕಬಾಬ್ಗಳು ಸಿಗುತ್ತೆ. ಒಂದು ಗ್ರೀನ್ ಮಸಾಲ ಇದೆ, ಇನ್ನೊಂದು ಯೆಲ್ಲೋ ಮಸಾಲ ಇದೆ, ಇನ್ನೊಂದು ರೆಡ್ ಮಸಾಲ ಇದೆ, ಜೊತೆಗೆ ಇನ್ನೊಂದು ನೋಡಿ ವೈಟ್ ಮಸಾಲ ಚಿಕನ್ ಮಾಡ್ಕೊತಾ ಇದ್ದಾರೆ. ಸರ್ ನಮಸ್ಕಾರ. ಹೇಳಿ ಸರ್, ಇದು ಚಿಕನಲ್ಲಿ ಈಗ 4 ಥರ ಐಟಮ್ಸ್ ಕಾಣ್ತಾ ಇದೆ ನಮಗೆ. ಸೊ ಇದು ಯಾವುದಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್, ಇದು ಬಂದು ನಿಮಗೆ ಚಿಕನ್ ಟಿಕ್ಕಾ ತಂದೂರಿ. ಇದು ಓಕೆ. ಇದು ಬಿಟ್ರೆ ನಿಮಗೆ ಅಫ್ಘಾನಿ ಚಿಕನ್. ಓಕೆ. ಅದು ಬಿಟ್ಟರೆ ಗ್ರೀನ್ ಚಿಕನ್. ಓಕೆ. ಇದು ಚಿಕನ್ ಮಲೈ ಟಿಕ್ಕಾ. ಓಕೆ ಸರ್, ಇದೆಲ್ಲ ನಿಮಗೆ ರಂಜಾನ್ ಟೈಮಲ್ಲಿ ಮಾತ್ರ ಮಾಡ್ತೀರಾ ಅಥವಾ? ಇಲ್ಲ, ಬರ್ತೀವಿ ರಂಜಾನ್ ಮಾತ್ರ ನಿಮಗೆ ಬರೀ ಮೇಳ ಮಡಗಿರೋದು ನಾವು. ಓಕೆ. ಫುಡ್ ಮಾತ್ರ ಮೇಳ ಮಡಗಿರೋದು. ಇದ್ರಲ್ಲಿ ನಿಮ್ಗೆ ಎಲ್ಲ ಬಂದು ನಿಮಗೆ ಎಲ್ಲ ಚಿಕನ್ ಐಟಮ್, ಆಮೇಲೆ ರೋಲ್ಸ್, ಚಿಕನ್ ಟಿಕ್ಕಾ ಎಲ್ಲ ನಿಮ್ಗೆ ಇಲ್ಲಿ ಸಿಗ್ಬಿಡ್ತದೆ. ಓಕೆ. ಸೊ ಇದೆಲ್ಲ ರೋಲ್ಸಾ? ಹಾಂ ಸರ್. ಇದು ಸ್ವೀಟ್ ಐಟಮ್ಗಳಾ? ಸರ್, ಇದು ಸ್ವೀಟ್ ಎಲ್ಲ, ಇದು ಎಲ್ಲ ಕಟ್ಲೆಟ್ ಇದು ಸರ್. ಓಕೆ ಓಕೆ ಓಕೆ. ಇದೆಲ್ಲ ಚಿಕನ್ ಐಟಮ್ ಸರ್. ಇದು ಇದೆಲ್ಲ ಚಿಕನ್ ಐಟಮೇನಾ? ಎಲ್ಲ ಚಿಕನ್ ಐಟಮ್. ಇದು ನೋಡಿ, ಇದು ಚಿಕನ್ ಕ್ಯಾಂಡಿ ಕಟ್ಲೆಟ್. ಇದು ಓಕೆ. ಇದು ಚೀಸ್ ರೋಲ್. ಓಕೆ. ಇದು ಸ್ಪ್ರಿಂಗ್ ರೋಲ್. ಹಾಂ ಸರ್. ಎಲ್ಲ ಇದು ಚಿಕನ್ ಐಟಮ್. ಎಲ್ಲ ಚಿಕನ್ ಐಟಮ್. ಹಾಂ, ಇದು ಚಿಕನ್ ಕಟ್ಲೆಟ್. ಚಿಕನ್ ಕಟ್ಲೆಟ್. ಇದು ಚೀಸ್ ಬ್ಲಾಕ್. ಇದು ಬಂದು ನಿಮ್ಗೆ. ಹಾಂ ಸರ್. ಇದು ಬಂದು ನಿಮಗೆ ಕೀಮಾ ರೋಲ್. ಇದು ಕೀಮಾ ರೋಲಾ? ಕೀಮಾ ರೋಲ್. ಓಕೆ. ಇದು ಬೋನ್ಲೆಸ್ ತಿರಂಗ ಸ್ಟಿಕ್. ओके. ये है चिकन अफगानी. चिकन अफगानी. हाँ, ये आपको चिकन स्टिक आएगा. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈಗ ಸಮೋಸ ಸಿಗುತ್ತೆ ನೋಡಿದ್ರಿ, ಅದ್ರ ಪಕ್ಕದಲ್ಲೇ ನಿಮಗೆ ಚಿಕನ್ ಟಿಕ್ಕಾ ಸಿಗುತ್ತೆ ನೋಡಿದ್ರಿ. ಸೊ ಇಲ್ಲಿ ಅದ್ರ ಪಕ್ಕದಲ್ಲೇ ಹೈದರಾಬಾದಿ ಹಲೀಮ್ ಮಾಡ್ತಾ ಇದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಹಲೀಮ್ ಇಲ್ಲಿ ಟ್ರೈ ಮಾಡೋದು. ಫಸ್ಟ್ ನಿಮಗೆ ಏನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಸ್ವಲ್ಪ ಸೆಲೆಕ್ಟೆಡ್ ಐಟಮ್ಸ್ಗಳನ್ನ ಯಾವ ಚೆನ್ನಾಗಿ ಕಾಣುತ್ತೆ ಅದನ್ನ ಚೂಸ್ ಮಾಡ್ಕೊಂಡು ನಾನು ಟೇಸ್ಟ್ ಮಾಡ್ತೀನಿ. ಹಲೀಮ್ ಅಂತೂ 100% ಟ್ರೈ ಮಾಡಲೇಬೇಕು. ಸೊ ಇಲ್ಲಿ ನೋಡಿ ನೆಕ್ಸ್ಟು ಫಿಶ್ ಮಾಡ್ಕೊತಾ ಇದ್ದಾರೆ. ಫಿಶ್ ತವಾ ಫ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಯಾ ಇದೆ? ಮಟನ್ ಬೇಜಾ. ಅಚ್ಚಾ, ಇದು ನೋಡಿ ಮಿದ್ಲು, ತಲೆ ಮಟನ್ದು ಮಿದ್ಲು. ಮಟನ್ದು ಮಿದ್ಲು ಫ್ರೈ ಮಾಡ್ಕೊತಾ ಇದ್ದಾರೆ. ಅದು ಬಿಟ್ಟು ಇಲ್ಲಿ ಮೀನು ತವಾ ಫ್ರೈ ಆಗ್ತಾ ಇದೆ. ಚಿಕನ್ ಚಟ್ಪಟ. ಸೊ ಇದು ನೋಡಿ ನೆಕ್ಸ್ಟ್ ಇಲ್ಲೊಂದು ಐಟಮ್ ಚಿಕನ್ ಚಟ್ಪಟ ಅಂತ ಮಾಡ್ತಾ ಇದ್ದಾರೆ. ಸರ್ ಇದು मटन लिवर. ಮಟನ್ ಲಿವರ್. कलेजी. ಹಾಂ ಹಾಂ ಹಾಂ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಮಟನ್ ಲಿವರ್ ಅದರದ್ದು ಮಿಕ್ಸ್ ಒಂಥರ ಈ ಚಿಲ್ಲಿ ಚಿಕನ್ ಬರುತ್ತಲ್ಲ ಆ ಥರ ಮಸಾಲೆ ಕಾಣ್ತಾ ಇದೆ ಇದು. ಸೊ ಸ್ವಲ್ಪ ಹಸಿರು ಮಾಡ್ತಾ ಇದ್ದಾರೆ. ಅದು ಇದು ನೋಡಿ ತೀತರ್ಸ್ ಅನ್ಸುತ್ತೆ. चिकन सर. ಚಿಕನ್ ಇದು ಇದು ತೀತರ್. ಇದು ಚಿಕನ್, ಇದು ತೀತರ್. फिश शॉर्मा. प्रॉन्स शॉर्मा. ಶವರ್ಮಾನ ಇದು? ಇದು ಸಮೋಸ. ಸಮೋಸ. ಹಾಂ, ಅದೇ ಇದು ಫಿಶ್ ಸಮೋಸ ನೋಡಿ, ಪ್ರಾನ್ಸ್ ಸಮೋಸ. ಇಲ್ಲಿ ನೋಡಿ ಫಿಶ್ ಸ್ಲೈಸ್, ಇಲ್ಲಿ ಪ್ರಾನ್, ಟೈಗರ್ ಪ್ರಾನ್ ಇದೆಲ್ಲ ತುಂಬ ದಪ್ಪ ಸೈಜ್ ಇದೆ. ಇಲ್ಲಿ ಚಿಕನ್ ಲಾಲಿಪಾಪ್ ಇದೆ. ಇದು ಬೋನ್ಲೆಸ್ ಫಿಶ್ ಇರಬೇಕು. ಸೊ ಇದು ನೆಕ್ಸ್ಟು ಸೀ ಫುಡ್ಡು. ಇಲ್ಲಿ ಫುಲ್ ಆಲ್ಮೋಸ್ಟ್ ಎಲ್ಲ ಥರ ಸೀ ಫುಡ್ ಸಿಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಫುಲ್ ಎಲ್ಲ ಇನ್ನೂ ಪ್ರಿಪೇರ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟಲ್ಲಿ ಏನು ಸಿಗುತ್ತೆ. ಸೊ ಇದು ನೋಡಿ ಫಾರ್ ದಿ ಫಸ್ಟ್ ಟೈಮ್ ಫಿಶಲ್ಲಿ ಶವರ್ಮ ಮಾಡ್ತಾ ಇರೋಂಥದ್ದು. ನಾನು ಯಾವುದು ಕೇಳಿಲ್ಲ. ಚಿಕನ್ ಕೇಳಿದ್ದೀನಿ, ಮಟನ್ ಕೇಳಿದ್ದೀನಿ. ಸೊ ಇದು ಫಸ್ಟ್ ಟೈಮ್ ಫಿಶಲ್ಲಿ ಶವರ್ಮ ಮಾಡ್ತಾ ಇರೋಂಥದ್ದು.
ಫಿಶ್ ಇದೆಲ್ಲ ಫುಲ್ಲು ಬೋನ್ಲೆಸ್ ಫಿಶ್ ಮಾಡ್ಕೊಂಡು ಅದನ್ನು ನೀಟಾಗಿ ಈ ಥರ ಶವರ್ಮಾ ಸ್ಟ್ಯಾಂಡಲ್ಲಿ ಹಾಕೊಂಡು ಅದನ್ನ ಸುಟ್ಕೊಂಡು ಇದೊಂದು ಮಸ್ಟ್ ಟ್ರೈ ಇಲ್ಲಿ ಬಂದಾಗ. ಸೊ ನೋಡಿ ಫ್ರೆಶ್ ಆಗಿ ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ದಾರೆ. ಈಗ ತಾನೇ ದಮ್ ಕಟ್ ತೆಗಿತಾ ಇದ್ದಾರೆ ಆಚೆಗೆ. ಎಲ್ಲ ಬಾಸುಮತಿ ರೈಸಲ್ಲಿ. ಈಗ ರಂಜಾನ್ದು ಫುಡ್ ಮೇಳದಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದ್ರಿ. ನೆಕ್ಸ್ಟ್ ನಾನು ಅದು ಐಟಮ್ಗಳು ಸ್ವಲ್ಪ ಆರ್ಡರ್ ಮಾಡಿದ್ದೀನಿ. ಏನೇ ಆರ್ಡರ್ ಮಾಡಿದ್ದೀನಿ ನೋಡೋಕ್ಕೋದ್ರೆ ಫಸ್ಟಿಗೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಮತ್ತು ಮಲೈ ಚಿಕನ್ ಆರ್ಡರ್ ಮಾಡಿದ್ದೀನಿ. ಜೊತೆಗೆ ಇದು ನಾನು ಯಾವತ್ತೂ ಲೈಫಲ್ಲಿ ಟ್ರೈ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಟನ್ ಹಲೀಮ್, ಜೊತೆಗೆ ಇದು ಕೊಕೊನಟ್ ಪುಡ್ಡಿಂಗು. ಇದು ನೋಡಿ ಚಿಕನಲ್ಲಿ ಒಂಥರ ಐಸ್ ಕ್ರೀಮ್ ಥರ ಮಾಡಿದ್ದಾರೆ, ಚಿಕನ್ ಐಸ್ ಕ್ರೀಮು. ಜೊತೆಗೆ 2 ಥರ ಸ್ವೀಟು, ಜೊತೆಗೆ ಜ್ಯೂಸ್ 2 ಥರ ಆರ್ಡ್ರ್ ಮಾಡಿದ್ದೀನಿ. ಸೊ ಫೈನಲಾಗಿ 2 ಸ್ಪ್ರೈಟು ಕೂಡ ಇದೆ. ಜೊತೆಗೆ ಇದು ಅಷ್ಟೇ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಟ್ರೈ ಮಾಡ್ತಿರೋದು ಫಿಶ್ ಶವರ್ಮಾ. ಸೊ ಎಲ್ಲ ಹೇಗಿದೆ ಅಂತ ನಿಮಗೀಗ ಟೇಸ್ಟ್ ಮಾಡಿದ್ರೆ ತಿಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದು ಚಿಕನ್ ಬಿರಿಯಾನಿ ಫಸ್ಟ್ ಹಂಗೆ ಟೇಸ್ಟ್ ಮಾಡೋದು ಹೇಗಿದೆ ಅಂತ. ಬರೀ ರೈಸ್ ಇದು. ಇವಾಗ ಆಲ್ಮೋಸ್ಟು ಈಗ ನಮ್ಮ ಕಡೆ ಬಿರಿಯಾನಿ ಮಾಡ್ತಾರಲ್ಲ ತುಂಬ ಖಾರ ಆ ಥರ ಇರೋಲ್ಲ ಇಲ್ಲಿ ಬಿರಿಯಾನಿ. ರಂಜಾನ್ ಅಥವಾ ನಮ್ಮ ಮುಸ್ಲಿಮರು ಏನು ಮಾಡ್ತಾರೆ ಅದು ತುಂಬ ಖಾರ ಇರೋಲ್ಲ, ತುಂಬ ಸಾಫ್ಟಾಗಿರುತ್ತೆ ಬಿರಿಯಾನಿ. ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಕೂಡ ಸ್ವಲ್ಪ ಮೀಡಿಯಮ್ ಆಗಿದೆ. ಇನ್ನು ಚಿಕನ್ ಪೀಸ್ ನೋಡೋಕ್ಕೋದ್ರೆ ಒಂದು ಲೆಗ್ ಪೀಸ್ ಕೊಟ್ಟಿದ್ದಾರೆ. ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಚಿಕನ್ನ ಬಾರ್ಬಿಕ್ಯೂ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಟೇಸ್ಟ್ ಮಾಡೋದು ಹೆಂಗಿದೆ ಅಂತ. ಸೇಮ್ ಟೇಸ್ಟು, ಸ್ವಲ್ಪ ಕಾಫ್ ಥರ ಬರುತ್ತೆ. ಬಟ್ ಈ ಖಂಡಿತರ ಬೇಯಿಸೋದಕ್ಕೋಸ್ಕರ ನಿಮಗೆ ಚಾರ್ಕೋಲ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಓವರಾಲ್ ಚೆನ್ನಾಗಿದೆ ಮಲೈ ಚಿಕನ್ನು. ಸೊ ನೆಕ್ಸ್ಟು ಸ್ವೀಟ್ ಟೇಸ್ಟ್ ಮಾಡೋಣ. 2-3 ಐಟಮ್ ಖಾರ ತಿಂದಿದ್ದೀನಿ, ಸ್ವಲ್ಪ ಸ್ವೀಟ್ ಟೇಸ್ಟ್ ಮಾಡೋಣ. ಇದು ನನಗೆ ಒನ್ ಆಫ್ ದಿ ಫೇವ್ರೇಟ್ ಸ್ವೀಟ್ ಇದು. ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ಇದು. ಈ ಬ್ರೆಡ್ ಕ್ರಮ್ಸ್ ಇರುತ್ತೆ ಒಳಗಡೆ, ಮತ್ತು ಈ ಬಾದಾಮು ಮತ್ತು ದ್ರಾಕ್ಷಿ ಎಲ್ಲ ತುಂಬ ಹಾಕಿರ್ತಾರೆ. ಸೊ ಟೇಸ್ಟ್ ಮಾಡೋಣ. ವಾವ್, ಜಾಸ್ತಿ ಸ್ವೀಟ್ನೆಸ್ಸು, ಸಖತ್ ರಿಚ್ ಇದೆ. ಜೊತೆಗೆ ಅದೇ ಒಂದೊಂದು ಬೈಟಲ್ಲೂ ನಿಮಗೆ ನೀವು ಅಗಿತಾನೆ ಇರಬೇಕು. ಈ ಪಾಯಸ ಥರ ನಾವು ಮಾಡ್ತೀವಲ್ಲ ಪಾಯಸ ಆ ಥರ ಇರೋಲ್ಲ. ಒಂದೊಂದು ಬೈಟಲ್ಲೂ ನಿಮಗೆ ನಾನು ಸಿಗ್ತಾನೆ ಇರುತ್ತೆ. ಈ ಬಾದಾಮ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಆ ಥರ. ಮತ್ತು ಬ್ರೆಡ್ ಕ್ರಮ್ಸು ಎಲ್ಲ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟು ಫೈನಲಿ ಮೋಸ್ಟ್ ಅವೈಟೆಡ್ ಹೈದ್ರಾಬಾದಿ ಹಲೀಮ್. ಯಾವತ್ತೆಲ್ಲ ಟೇಸ್ಟ್ ಮಾಡಿಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಹಿಂಗೆ ಟೇಸ್ಟ್ ಮಾಡೋಣ. ಮೀಟ್ ಮಸಾಲನೇ ಬಾಯಿದೆ. ಬರೀ ಮಟನ್ನು, ಜೊತೆಗೆ ಮೇಗೆ ಸ್ವಲ್ಪ ಅದಕ್ಕೆ ಕಾಲು ಸೂಪ್ ಅಂತ ಏನಿರ್ತದೆ ಆ ಕಾಲು ಸೂಪು ಸ್ವಲ್ಪ ಸೂಪ್ ಹಾಕ್ಕೊಡ್ತಾರೆ ಮೇಲ್ಗಡೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ನಾನು ತೊಗೊಂಬಂದಿಲ್ಲ, ಇಟ್ಕೊತೀನಿ. ನಿಮಗೆ ನೆಕ್ಸ್ಟ್ ಐಟಮು ಚಿಕನ್ ಐಸ್ ಕ್ರೀಮ್ ಥರ ಮಾಡಿದ್ದಾರೆ. ಇದು ಕಟ್ಲೆಟ್ ಗೊತ್ತಾಗ ನಿಮಗೆ, ಕಟ್ಲೆಟು ಚಿಕನ್ ಕಟ್ಲೆಟ್ ಥರ ಮಾಡಿ, ಸೊ ಅದಕ್ಕೆ ಒಂದು ಸ್ಟಿಕ್ ಹಾಕ್ಕೊಂಡು ಐಸ್ ಕ್ರೀಮ್ ಥರ ಮಾಡಿದ್ದಾರೆ. ಸೊ ಇದು ಹೆಂಗೆ ಟೇಸ್ಟ್ ಮಾಡೋಣ. ಆಚೆಗೆ ತುಂಬ ಕ್ರಿಸ್ಪಾಗಿದೆ, ಒಳಗಡೆ ಅಷ್ಟು ಸಾಫ್ಟಾಗಿ ಬೆಂದಿದೆ. ಖಾರ ಕಡಿಮೆ ಇದೆ, ಅಷ್ಟೊಂದು ಖಾರ ಇಲ್ಲ. ಓವರಾಲ್ ಒಂದು ಸಲ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಇನ್ನೂ 30ನೇ ತಾರೀಕು ತನಕ ಇರುತ್ತೆ ರಂಜಾನ್ ಫುಡ್ ಮೇಳ. ಸೊ 30ನೇ ತಾರೀಕು ಒಳಗಡೆ ನೀವು ಯಾವಾಗಲೂ ಬರ್ಬೋದು, ಬನ್ನಿ ಅವ್ರು ಟೇಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಸಂಜೆ ಒಂದು 7 ಗಂಟೆಗೆ ಬನ್ನಿ. 7 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ಸಿಗುತ್ತಂತೆ. 1 ಅಥವಾ 2 ಗಂಟೆ ತನಕ ಸಿಗ್ಬೋದಂತೆ. ಸೊ ಎಲ್ಲ ಒಂದ್ಸಲ ಬಂದಾಗ ಮೈಸೂರು ಕಡೆ ಅಥವಾ ಮೈಸೂರವರು ಅಥವಾ ಮೈಸೂರು ಕಡೆ ಯಾರು ಬರ್ತಿರೋರು ಮೈಸೂರು ಕಡೆ ಬಂದಾಗ ರಾಜೀವ್ ನಗರಲ್ಲಿ ರಂಜಾನ್ ಫುಡ್ ಮೇಳ ಟ್ರೈ ಮಾಡ್ಬೋದು ಒಂದ್ಸಲ. ಸೊ ಫೈನಲಾಗಿ ಇದು ಲಾಸ್ಟ್ ಐಟಮ್ಮು, ಮೋಸ್ಟ್ ವೈಟೆಡ್ ಇದು ಕೂಡ. ಏನಕ್ಕೆ ಫಿಶ್ ಶವರ್ಮಾ ಯಾವತ್ತೂ ನಾನು ಲೈಫಲ್ಲಿ ತಿಂದಿರಲಿಲ್ಲ. ಚಿಕನ್ ಮತ್ತು ಮಟನ್ ತಿಂದಿದ್ದೆ, ಇದು ಫಸ್ಟ್ ಟೈಮ್ ಫಿಶ್ ತಿಂತಾ ಇರೋದು.
ಸೊ ಇದು ಜಾಸ್ತಿ ಫಿಶ್ ಫ್ಲೇವರೇ ಬರ್ತಾಯಿದೆ. ಆ ಫಿಶ್ದು ಏನು ಸ್ಟ್ರಾಂಗ್ ಫ್ಲೇವರ್ ಬರುತ್ತಲ್ಲ, ಇದು ಮೋಸ್ಟ್ಲಿ ನನ್ನ ಪ್ರಕಾರ ಸಮುದ್ರದ ಮೀನಲ್ಲೇ ಮಾಡಿರೋದು. ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಈ ಕಡೆ ಬಂದಾಗ. ಇವತ್ತು ವಿಡಿಯೋ ಇಷ್ಟ ಆಗಿತ್ತು. ನೋಡಿದ್ರೆ ರಂಜಾನ್ ಫುಡ್ ಮೇಡ ಎಲ್ಲ ಫುಡ್ಗಳು ಆಲ್ಮೋಸ್ಟ್ ಸಖತ್ತಾಗಿತ್ತು. ಇದೇ ಥರ ಡಿಫ್ರೆಂಟ್ ಫುಡ್ಗಳನ್ನ ನೀವು ಟ್ರೈ ಮಾಡಬೇಕಂದ್ರೆ, ಏನಕ್ಕಂದರೆ ಇದು ವರ್ಷದಲ್ಲಿ ಒಂದೇ ಸಲ ರಂಜಾನ್ ಹಬ್ಬ ಬರೋದು. ಈ ಫುಡ್ ಮೇಳ ರಂಜಾನನ್ನು ಒಂದೇ ಸಲ ಮಾಡೋದು, ಇಷ್ಟೊಂದು ಐಟಮ್ಸ್ ಎಲ್ಲ ಒಟ್ಟಿಗೆ. ಸೊ ನೀವು ಈ ಥರ ಒಳ್ಳೊಳ್ಳೆ ಐಟಮ್ಗಳು ಟೇಸ್ಟ್ ಮಾಡಬೇಕಂದ್ರೆ ನಮ್ಮ ಮೈಸೂರಲ್ಲಿರೋ ರಾಜೀವ್ ನಗರಲ್ಲಿ 31st ತನಕ ಫುಡ್ ಮೇಳ ಓಪನ್ ಇರುತ್ತೆ. ಬನ್ನಿ, ಊಟ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಿಲ್ ದೆನ್ ಪೀಸ್. ಸೊ ನೆಕ್ಸ್ಟು ಈಗ ರಂಜಾನ್ ಅಂದ ಕೂಡಲೇ ಬರೀ ನಾನ್ ವೆಜ್ ಮಾತ್ರ ಅಲ್ಲ, ಇಲ್ಲಿ ವೆಜ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡಿ ಕಟ್ ಫ್ರೂಟ್ ಮತ್ತು ಫ್ರೆಶ್ ಜ್ಯೂಸು, ಜೊತೆಗೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಮೈಸೂರು ದಸರಾ ಸ್ಪೆಷಲ್ ಚುರುಮುರಿ ಮಾಡ್ತಾಯಿದ್ದಾರೆ. ಚುರುಮುರಿ ಇಲ್ಲಿ ನೋಡಿ ಚಾಟ್ ಸಿಗುತ್ತೆ. ಇಲ್ಲಿ ಚಾಟ್ಸು, ಜೊತೆಗೆ ಅದರ ಪಕ್ಕದಲ್ಲೇ ನಿಮಗೆ ಮಲ್ಲಿಗೆ ಇಡ್ಲಿ, ರೋಟಿ, ಚೆನ್ನ ಬತೂರ, ಸೊ ಎಲ್ಲ ಸಿಗುತ್ತೆ. ಈಗ ಬರೀ ನಾನ್ ವೆಜ್ ಮಾತ್ರ ಅಲ್ಲ, ಸೊ ಎಲ್ಲ ಐಟಮ್ಗಳು ಸಿಗುತ್ತೆ. ವೆಜ್, ನಾನ್ ವೆಜ್ ಎಲ್ಲ ಐಟಮು ಸಿಗುತ್ತೆ. ಸೊ ನೋಡ್ಕೊಂಡ್ರಲ್ಲ, ಇವಾಗ ಇದು ಮಾರ್ಚ್ 30th, ಐ ಮೀನ್ ಈ ಮಂತ್ ಲಾಸ್ಟ್ ತನಕ ಇರುತ್ತೆ. ಆಲ್ಮೋಸ್ಟು ಹಬ್ಬ ಒಂದಿನ ಮುಂಚೆ ಇದು ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಯಾರು ಬರೋಕ್ಕೆ ಇಷ್ಟ ಇರೋರು ಈ ತಿಂಗಳು 30 ಒಳಗಡೆ ಬಂದುಬಿಡಿ.